Dear brothers and sisters, today we are going to meditate from Luke 8:50. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ದಿನ ಲೂಕ 8:50 ವಚನವನ್ನು ಧ್ಯಾನಿಸಲಿದ್ದೇವೆ. Here Jesus says, "Do not be afraid any longer. ಇಲ್ಲಿ ಯೇಸು ಹೀಗೆ ಹೇಳುತ್ತಾನೆ, ಅಂಜಬೇಡ, Only believe and trust." ನಂಬಿಕೆ ಮಾತ್ರ ಇರಲಿ ಎಂದು. In what context the Lord says this? ಯೇಸು ಯಾವ ಸಂದರ್ಭದಲ್ಲಿ ಹೀಗೆ ಹೇಳಿದನು? When the daughter of Jairus died, the Lord said this. ಯಾಯೀರನ ಮಗಳು ಸತ್ತಂತಹ ಸಂದರ್ಭದಲ್ಲಿ ಯೇಸು ಯಾಯೀರನಿಗೆ ಹೀಗೆ ಹೇಳಿದನು, Just believe and trust and she will be healed. ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು. Here Jesus was delaying to come to Jairus' home. ಇಲ್ಲಿ ಯೇಸು ಯಾಯೀರನ ಮನೆಗೆ ಹೋಗುವುದನ್ನು ತಡ ಮಾಡಿದ್ದನ್ನು ನಾವು ನೋಡುತ್ತೇವೆ. Jairus begged Jesus to come to his home and heal his 12-year-old child. 12 ವರ್ಷ ಪ್ರಾಯದ ತನ್ನ ಮಗಳನ್ನು ಗುಣಪಡಿಸಬೇಕೆಂದು ಯಾಯೀರನು ಯೇಸುವಿನಲ್ಲಿ ಬೇಡಿಕೊಳ್ಳುತ್ತಿದ್ದನು. The little girl was dying. ಆ ಚಿಕ್ಕ ಹುಡುಗಿ ಸಾಯುವ ಹಾಗಿದ್ದಳು. But then Jesus was delaying. ಆದರೆ ಯೇಸು ತಡ ಮಾಡುತ್ತಿದ್ದನು. So many people around him while he was coming to his home. ಯಾಯೀರನ ಮನೆಯ ದಾರಿಯಾಗಿ ಬರುವಾಗ ಯೇಸುವಿನ ಸುತ್ತಲೂ ಅನೇಕ ಮಂದಿ ಜನರಿದ್ದರು. The woman who had issue of blood for 12 years was healed when she was among the crowd. 12 ವರ್ಷದಿಂದ ರಕ್ತಕುಸುಮ ರೋಗದಿಂದ ಬಳಲುತ್ತಿದ್ದ ಸ್ತ್ರೀಯೂ ಕೂಡ ಆ ಅನೇಕ ಜನರೊಂದಿಗೆ ಯೇಸುವನ್ನು ಸುತ್ತುವರೆದಿದ್ದಳು. Many more would have been healed. ಇನ್ನೂ ಅನೇಕರು ಗುಣಮುಖರಾಗುತ್ತಿದ್ದರು. He could not have walked fast. ಅವನಿಗೆ ವೇಗವಾಗಿ ನಡೆಯಲು ಸಾಧ್ಯವಾಗಲಿಲ್ಲ. There was a delay. ಆದ್ದರಿಂದ ತಡವಾಗುತ್ತಿತ್ತು. By the time he reached their place, the child died. ಯಾಯೀರನ ಮನೆಯನ್ನು ಯೇಸು ತಲುಪುವಷ್ಟರಲ್ಲಿ ಆ ಚಿಕ್ಕ ಹುಡುಗಿ ಸತ್ತು ಹೋದಳು. And so in the previous verse, as we see, ಹಿಂದಿನ ವಚನದಲ್ಲಿ ನಾವು ನೋಡುವಂತೆ someone from the synagogue's official's house came and said like this. ಸಭಾಮಂದಿರದ ಅಧಿಕಾರಿಯ ಕಡೆಯವನೊಬ್ಬನು ಬಂದು ಹೀಗಂದನು, Your daughter is dead. ನಿನ್ನ ಮಗಳು ಸತ್ತಳು. Do not inconvenience the teacher anymore. ಗುರುವಿಗೆ ಅನಾನುಕೂಲ ಉಂಟು ಮಾಡಬೇಡ. Do not bother him anymore. ಇನ್ನು ಗುರುವಿಗೆ ತೊಂದರೆ ಕೊಡಬೇಡ. Many times we may have also heard those words from all those around us. ಅನೇಕಾವರ್ತಿ ನಮ್ಮ ಸುತ್ತಲಿರುವ ಜನರಿಂದ ಇಂಥ ಮಾತುಗಳನ್ನು ನಾವು ಕೂಡ ಕೇಳಿರಬಹುದು ಅಲ್ಲವೇ? Why are you going to Jesus? ನೀನು ಯೇಸುವಿನ ಬಳಿಗೆ ಯಾಕೆ ಹೋಗುತ್ತಿದ್ದಿ? Everything in your life is dead. ನಿನ್ನ ಜೀವಿತದಲ್ಲಿ ಎಲ್ಲವೂ ಸತ್ತು ಹೋಗಿದೆ. You cannot have this thing anymore. ಇದನ್ನು ನೀನು ಮರಳಿ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. Or else your husband has left you. ಅಥವಾ ಹೇಳಬಹುದು, ನಿನ್ನ ಗಂಡನು ನಿನ್ನನ್ನು ಬಿಟ್ಟು ಹೋಗಿದ್ದಾನೆ. Your child in the womb is dead. ನಿನ್ನ ಹೊಟ್ಟೆಯಲ್ಲಿರುವ ಮಗು ಸತ್ತು ಹೋಗಿದೆ. People might have said so many things. ಇಂಥ ಅನೇಕ ವಿಚಾರಗಳನ್ನು ಜನರು ಹೇಳಿರಬಹುದು. There is no chance for you to get a miracle. ಇನ್ನು ಅದ್ಭುತವನ್ನು ಪಡೆಯಲು ಯಾವುದೇ ಸಾಧ್ಯತೆ ನಿನ್ನಲ್ಲಿ ಇಲ್ಲ ಎಂಬುದಾಗಿ ಅವರು ಹೇಳಬಹುದು. You might have heard so many things. ಇಂಥ ಅನೇಕ ಮಾತುಗಳನ್ನು ನೀವು ಕೇಳಿರಬಹುದು. Or else people might have said your child will not come back to you. ಅಥವಾ ಹೇಳಬಹುದು, ನಿನ್ನ ಮಗುವು ಮರಳಿ ನಿನ್ನ ಬಳಿಗೆ ಇನ್ನೂ ಬರುವುದೇ ಇಲ್ಲ ಎಂಬುದಾಗಿ. You cannot enjoy your child. ನೀನು ನಿನ್ನ ಮಗುವಿನಲ್ಲಿ ಆನಂದಿಸಲು ಇನ್ನೂ ಸಾಧ್ಯವಿಲ್ಲ. You cannot enjoy your life. ನಿನ್ನ ಜೀವಿತವನ್ನು ಆನಂದಿಸಲು ಆಗುವುದಿಲ್ಲ. You will never be healed. ನೀನು ಸ್ವಸ್ಥತೆಯನ್ನು ಹೊಂದಲು ಸಾಧ್ಯವಿಲ್ಲ. You might have heard such words. ಇಂಥ ಮಾತುಗಳನ್ನೇ ನೀವು ಕೇಳುತ್ತಿರಬಹುದು. But then here Jesus overheard what was said to Jairus. ಇಲ್ಲಿ ಯಾಯೀರನಿಗೆ ಹೇಳಿದ್ದನ್ನು ಯೇಸು ಕೇಳಿಸಿಕೊಂಡನು ಎಂಬುದಾಗಿ ನೋಡುತ್ತೇವೆ. Jesus not only hears, but then he cares. ಯೇಸು ಕೇಳುವಾತನು ಮಾತ್ರವಲ್ಲದೆ ಕಾಳಜಿ ವಹಿಸುವಾತನೂ ಆಗಿದ್ದಾನೆ.
as in Psalm 139:4. ಕೀರ್ತನೆಗಳು 139:4 ವಚನದಲ್ಲಿ ಬರೆಯಲ್ಪಟ್ಟಂತೆ, Even before a word comes out of our tongue, God knows it. ನಮ್ಮ ನಾಲಿಗೆಯಲ್ಲಿ ಮಾತುಗಳು ಹೊರಬರುವುದಕ್ಕಿಂತ ಮೊದಲೇ ದೇವರಿಗೆ ತಿಳಿದಿದೆ. God is familiar with all our ways. ಆತನು ನಮ್ಮೆಲ್ಲಾ ಮಾರ್ಗಗಳನ್ನು ಬಲ್ಲಂತಹ ದೇವರಾಗಿದ್ದಾನೆ. This man said, "Don't bother your teacher." ಆ ಮನುಷ್ಯನು ಹೇಳಿದನು, ಗುರುವಿಗೆ ತೊಂದರೆ ಕೊಡಬೇಡ ಎಂದು. Your child is dead. ನಿನ್ನ ಮಗಳು ಸತ್ತಳು. But then Jesus did go to Jairus' home. ಆದರೂ ಕೂಡ ಯೇಸು ಯಾಯೀರನ ಮನೆಗೆ ಹೋದನು. He said, he went to the deathbed of the little girl and said, "Talitha Kumi." ಮರಣ ಹೊಂದಿದ ಆ ಚಿಕ್ಕ ಹುಡುಗಿಯ ಹಾಸಿಗೆಯ ಬಳಿಗೆ ಹೋಗಿ ಯೇಸು ಹೀಗಂದನು, ತಲಿತಾ ಹೂಮಿ, which means, little girl, rise up. ಇದರ ಅರ್ಥವೇನೆಂದರೆ, ಅಮ್ಮಣ್ಣಿ ಎದ್ದೇಳು ಎಂದು. Immediately the little girl rose up from her deathbed. ಕೂಡಲೇ ಆ ಹುಡುಗಿ ತನ್ನ ಮರಣದ ಹಾಸಿಗೆಯಿಂದ ಎದ್ದಳು. She came alive. ಆಕೆ ಜೀವಿತಳಾದಳು. And a miracle happened. ಮತ್ತು ಅದ್ಭುತ ನಡೆಯಿತು. Her parents were astonished. ಆಕೆಯ ಹೆತ್ತವರು ಕಂಡು ಬೆರಗಾದರು. They could not believe this miracle. ಅವರಿಗೆ ಇದನ್ನು ನಂಬಲು ಆಗಲಿಲ್ಲ. People were crying when she was dead. ಆಕೆ ಸತ್ತಾಗ ಜನರೆಲ್ಲರೂ ಅಳುತ್ತಿದ್ದರು. They might have even hired mourners to mourn for their dead girl. ಸತ್ತ ಹುಡುಗಿಗಾಗಿ ಅಳುವುದಕ್ಕಾಗಿ ಅವರು ಅಳುವವರನ್ನು ಕೂಡ ಕರೆಸಿಕೊಂಡಿರಬಹುದು. People were wailing. ಜನರು ಬೊಬ್ಬಿಡುತ್ತಾ ಅಳುತ್ತಿದ್ದರು. But then Jesus entered into their home and brought back the little girl to life. ಯೇಸು ಆ ಮನೆಗೆ ಪ್ರವೇಶಿಸಿದನು ಮತ್ತು ಸತ್ತು ಹೋದ ಆ ಚಿಕ್ಕ ಹುಡುಗಿಯನ್ನು ಬದುಕಿಸಿದನು. Jesus is the life and the resurrection. ಯೇಸು ಪುನರುತ್ಥಾನವೂ ಜೀವವೂ ಆಗಿದ್ದಾನೆ. If we believe, we will see the glory of God. ನಾವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆವು. If we believe Jesus, we will never die. ನಾವು ಯೇಸುವನ್ನು ನಂಬುವುದಾದರೆ ನಾವು ಸಾಯುವುದೇ ಇಲ್ಲ, But then we will have life. ನಮ್ಮಲ್ಲಿ ಜೀವವಿರುವುದು. Yes, dear friends, believe in the impossible. ಹೌದು ಪ್ರಿಯ ಸ್ನೇಹಿತರೆ, ಅಸಾಧ್ಯವಾದದ್ದನ್ನು ನಂಬಿರಿ. Once when we were in Nagpur, ನಾವು ಒಮ್ಮೆ ನಾಗ್ಪುರ್ನಲ್ಲಿದ್ದಾಗ in the morning meeting while I was ministering, ಬೆಳಗಿನ ಕೂಟದಲ್ಲಿ ನಾನು ಸಂದೇಶ ನೀಡುತ್ತಿರುವಾಗ, but then during the prayer time the Lord delivered them all. ಆದರೆ ಪ್ರಾರ್ಥನಾ ಸಮಯದಲ್ಲಿ ದೇವರು ಎಲ್ಲರನ್ನೂ ಬಿಡಿಸಿದನು. I was so happy and I was leaving the ground. ನಾನು ಬಹಳ ಸಂತೋಷಪಟ್ಟು ಆ ಮೈದಾನದಿಂದ ಹೊರಟೆನು. But then as I was getting down the stage, ನಾನು ವೇದಿಕೆಯಿಂದ ಇಳಿಯುತ್ತಿರುವ ಸಮಯದಲ್ಲಿ my feet didn't even touch the ground. ನನ್ನ ಕಾಲು ಇನ್ನೂ ನೆಲವನ್ನೇ ಮುಟ್ಟಿರಲಿಲ್ಲ. But then a lady who had an issue of blood came and caught hold of me. ರಕ್ತದ ತೊಂದರೆಯಿಂದ ಬಳಲುತ್ತಿದ್ದಂತಹ ಒಬ್ಬಾಕೆ ಸ್ತ್ರೀ ಬಂದು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. I could not move further. ನನಗೆ ಮುಂದೆ ಹೋಗಲು ಆಗಲಿಲ್ಲ. She said, "Sister, will you pray for my healing?" ಆಕೆ ಕೇಳಿಕೊಂಡಳು, ಸಹೋದರಿ, ನನಗೋಸ್ಕರ ಪ್ರಾರ್ಥಿಸುವಿಯೋ? I could not even listen to her. ನನಗೆ ಆಕೆಯನ್ನು ಕೇಳಿಸಿಕೊಳ್ಳಲು ಆಗಲಿಲ್ಲ. People were all around me. ನನ್ನ ಸುತ್ತಲೂ ಜನರಿದ್ದರು. But then I just closed my eyes and prayed for her for just a moment. ಆದರೆ ಒಂದು ಕ್ಷಣ ನಾನು ಕಣ್ಣನ್ನು ಮುಚ್ಚಿಕೊಂಡು ಆಕೆಗೋಸ್ಕರ ಪ್ರಾರ್ಥಿಸಿದೆ. In the next day evening meeting, she testified. ಮರುದಿನ ಸಂಜೆಯ ಕೂಟದಲ್ಲಿ ಆಕೆ ಸಾಕ್ಷಿ ಹೇಳಿದಳು. She said, "I could not go near Sister Evangeline. ನನಗೆ ಸಹೋದರಿ ಇವಾಂಜಲಿನ್ ಬಳಿಗೆ ಹೋಗಲೂ ಆಗಲಿಲ್ಲ. I wanted to tell everything to her. ಆಕೆಯಲ್ಲಿ ಎಲ್ಲವನ್ನೂ ಹೇಳಿಕೊಳ್ಳಬೇಕೆಂದಿದ್ದೆ. But then I just believed that if I touch her, I will be healed." ಆದರೆ ನಾನು ನಂಬಿದೆ, ಆಕೆಯನ್ನು ಮುಟ್ಟಿದರೆ ನಾನು ಗುಣವಾಗುವೆನು ಎಂದು. She had heavy bleeding for so many years. ಅನೇಕ ವರ್ಷಗಳಿಂದ ಆಕೆಗೆ ಭಾರೀ ರಕ್ತಸ್ರಾವವಾಗುತ್ತಿತ್ತು. But then the Lord touched her and healed her at that very moment. ಆದರೆ ಆ ಕ್ಷಣದಲ್ಲಿಯೇ ಯೇಸು ಆಕೆಯನ್ನು ಮುಟ್ಟಿ ಗುಣಪಡಿಸಿದನು. When she shared the testimony, I was so encouraged.
ಆಕೆ ತನ್ನ ಸಾಕ್ಷಿಯನ್ನು ಹೇಳಿಕೊಂಡಾಗ ನಾನು ಉತ್ತೇಜಿತಳಾದೆನು. I praised God. ನಾನು ದೇವರಿಗೆ ಸ್ತೋತ್ರ ಹೇಳಿದೆನು. She had so much of faith. ಆಕೆಯಲ್ಲಿದ್ದ ನಂಬಿಕೆ ಬಹಳವಾಗಿತ್ತು. Yes, dear friends, when we have faith without any doubt that the Lord will touch and heal us. ಹೌದು ಪ್ರಿಯ ಸ್ನೇಹಿತರೆ, ನಮ್ಮಲ್ಲಿ ನಂಬಿಕೆ ಬಹಳವಾಗಿದ್ದರೆ ಯೇಸು ನಮ್ಮನ್ನು ಮುಟ್ಟಿ ಗುಣಪಡಿಸುವನು. That the Lord will do a miracle for us. ನಮಗೋಸ್ಕರ ದೇವರು ಅದ್ಭುತ ಮಾಡುವನು. If we believe in the impossibilities, ನಾವು ಅಸಾಧ್ಯವಾಗಿರುವುದನ್ನು ನಂಬುವುದಾದರೆ that's where miracles happen. ಅಲ್ಲಿಯೇ ಅದ್ಭುತ ನಡೆಯುವುದು. Whatever you ask for in prayer, believing you will receive. ನೀವು ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನು ಹೊಂದುವಿರೆಂದು ನಂಬಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. That's what Jesus also said to Jairus. ಇದನ್ನೇ ಯೇಸು ಯಾಯೀರನಿಗೆ ಹೇಳಿದನು. Do not be afraid any longer. ಇನ್ನು ನೀನು ಅಂಜಬೇಡ, Only believe and trust. ನಿನ್ನಲ್ಲಿ ನಂಬಿಕೆ ಮಾತ್ರ ಇರಲಿ. Have faith in my ability to do this. ಇದನ್ನು ಮಾಡುವುದಕ್ಕೆ ನಾನು ಶಕ್ತನು ಎಂಬುದಾಗಿ ನೀನು ನಂಬು. And your little girl will be healed. ಮತ್ತು ನಿನ್ನ ಮಗಳು ಬದುಕುವಳು. Have faith in Jesus' ability to heal, dear friend. ಯೇಸು ಗುಣಪಡಿಸಲು ಶಕ್ತನು ಎಂಬುದಾಗಿ ನಂಬಿರಿ ಸ್ನೇಹಿತರೆ. Today you will receive a miracle. ಇಂದೇ ನೀವು ಅದ್ಭುತವನ್ನು ಪಡೆಯುವಿರಿ. Father, according to your word, Master, touch and heal your people. ತಂದೆಯೇ, ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಂತೆ ನಿನ್ನ ಮಕ್ಕಳನ್ನು ಮುಟ್ಟಿ ಗುಣಪಡಿಸು. Lord, touch every tumor and heal. ಎಲ್ಲ ಗಡ್ಡೆಗಳನ್ನು ಮುಟ್ಟಿ ಗುಣಪಡಿಸು ಎಂದು ಬೇಡುತ್ತೇನೆ ದೇವರೇ. Every fits, let it be healed. ಎಲ್ಲ ಫಿಟ್ಸ್ ರೋಗವು ಗುಣವಾಗಲಿ. Every swelling, let it be healed. ಎಲ್ಲ ಊತಗಳು ಗುಣವಾಗಲಿ. Let every weakness come out of their bodies. ಎಲ್ಲ ಬಲಹೀನತೆಗಳು ಅವರ ದೇಹದಿಂದ ಹೊರಗೆ ಬರಲಿ. People may say you are becoming old, that's why you are getting all the sickness. ಜನರು ಹೇಳಬಹುದು, ನೀನು ಮುದುಕನಾಗುತ್ತಾ ಇದ್ದಿ, ಆದ್ದರಿಂದ ಈ ಎಲ್ಲಾ ರೋಗಗಳು ನಿನ್ನಲ್ಲಿ ಕಾಣಿಸಿಕೊಳ್ಳುತ್ತಿದೆ. Don't listen to them. ಇದಕ್ಕೆ ಕಿವಿಗೊಡದಿರಿ. Just believe ನಂಬಿರಿ and trust in His ability to heal. ಆತನು ಗುಣಪಡಿಸಲು ಶಕ್ತನು ಎಂಬುದಾಗಿ ನೀವು ನಂಬಿರಿ. Lord, touch your people and heal them, Lord. ಕರ್ತನೇ, ನಿನ್ನ ಜನರನ್ನು ಮುಟ್ಟಿ ಗುಣಪಡಿಸು. Let every worn out organs begin to function normally. ಎಲ್ಲ ಕ್ಷೀಣವಾದಂತಹ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುವಂತಾಗಲಿ. Let them have new kidney, ಹೊಸ ಮೂತ್ರಪಿಂಡವು ರೂಪಿತವಾಗಲಿ. new heart, ಹೊಸ ಹೃದಯ, new womb. ಹೊಸ ಗರ್ಭ. Touch them and heal them, Lord. ಅವರನ್ನು ಮುಟ್ಟಿ ಗುಣಪಡಿಸು ದೇವರೇ. Lord, let them have the strength to conceive in Jesus' name. ಕರ್ತನೇ, ಯೇಸುವಿನ ನಾಮದಲ್ಲಿ ಗರ್ಭಧರಿಸುವಂತಾಗಲಿ. Doctors might have tested them and said your womb is dead. ವೈದ್ಯರು ಅವರನ್ನು ಪರೀಕ್ಷಿಸಿ ಹೇಳಿರಬಹುದು, ನಿನ್ನ ಗರ್ಭವು ಸತ್ತು ಹೋಗಿದೆ. But nothing is impossible unto you, Lord. ಆದರೆ ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. I pray for my sisters to conceive right now. ನನ್ನ ಸಹೋದರಿಯರು ಗರ್ಭಧರಿಸಲಿ ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ. Let a miracle happen. ಅದ್ಭುತವು ನಡೆಯಲಿ ದೇವರೇ. Today let them conceive. ಇಂದೇ ಅವರು ಗರ್ಭಧರಿಸಲಿ. Touch them, Lord. ಅವರನ್ನು ಮುಟ್ಟು ದೇವರೇ. Your one touch is enough for them. ಅವರಿಗೆ ನಿನ್ನ ಒಂದು ಸ್ಪರ್ಶ ಸಾಕು ದೇವರೇ. Let them arise ಅವರು ಎದ್ದೇಳಲಿ and be healed. ಸ್ವಸ್ಥರಾಗಲಿ. Those who are in coma, be healed. ಕೋಮದಲ್ಲಿರುವವರು ಕೂಡ ಗುಣವಾಗಲಿ ಎಂದು ಬೇಡುತ್ತೇನೆ. Come alive. ಅವರು ಬದುಕಲಿ. I pronounce life into those bodies. ಆ ಶರೀರಗಳಿಗೆ ಜೀವವನ್ನು ಘೋಷಿಸುತ್ತೇನೆ. Be resurrected in Jesus' name. ಯೇಸುವಿನ ನಾಮದಲ್ಲಿ ಅವರು ಪುನರುತ್ಥಾನವಾಗಲಿ. Let every dead brain begin to function in Jesus' name. ಎಲ್ಲ ಸತ್ತು ಹೋದ ಮೆದುಳು ಯೇಸುವಿನ ನಾಮದಲ್ಲಿ ಕಾರ್ಯ ಮಾಡಲಿ. Let every hand that is shrunk come to life in Jesus' name. ಮುದುಡಿದ ಕೈಗಳು ಯೇಸುವಿನ ನಾಮದಲ್ಲಿ ಜೀವವನ್ನು ಪಡೆಯಲಿ. Lord, let every organ that is deformed, let it be healed.
ವಿರೂಪಗೊಂಡಂತಹ ಎಲ್ಲ ಅಂಗಾಂಗಗಳು ಗುಣವಾಗಲಿ ಎಂದು ಬಿಡುತ್ತೇನೆ. Touch them, Lord. ಅವರನ್ನು ಮುಟ್ಟು ದೇವರೇ. Let a miracle happen. ಅದ್ಭುತವು ನಡೆಯಲಿ. Let every blind eye be open in Jesus' name. ಎಲ್ಲ ಕುರುಡು ಕಣ್ಣುಗಳು ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು ಪಡೆಯಲಿ. Believe. ನಂಬಿರಿ. Believe in your miracle. ನಿಮ್ಮ ಅದ್ಭುತವನ್ನು ನಂಬಿರಿ. And be healed. ಮತ್ತು ಗುಣಮುಖರಾಗಿರಿ. Be healed. ಗುಣಮುಖರಾಗಿರಿ. In Jesus' name. ಯೇಸುವಿನ ನಾಮದಲ್ಲಿ. Thank you, Lord. ದೇವರೇ ನಿನಗೆ ಸ್ತೋತ್ರ. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. If you want a miracle in your life, please call us. ನಿಮಗೆ ಅದ್ಭುತವು ಬೇಕಾಗಿರುವುದಾದರೆ ನಮಗೆ ಕರೆ ಮಾಡಿ. Or else if you have a prayer request, you can call us to this number that is on the screen. ಯಾವುದೇ ಪ್ರಾರ್ಥನಾ ಮನವಿಗಳು ಇರುವುದಾದರೂ ಸ್ಕ್ರೀನ್ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ. Our prayer intercessors are waiting for your call 24 hours. ನಮ್ಮ ಪ್ರಾರ್ಥನಾ ಮಧ್ಯಸ್ಥಗಾರರು 24 ಗಂಟೆಗಳ ಕಾಲ ನಿಮ್ಮ ಕರೆಗೆ ಕಾಯುತ್ತಿದ್ದಾರೆ. Your hope is just a call away. ನಿಮ್ಮ ಭರವಸೆಯು ಒಂದು ಕರೆಯ ದೂರದಲ್ಲಿದೆ. If you want us to meet you personally, please write to us. ವೈಯಕ್ತಿಕವಾಗಿ ನೀವು ನಮ್ಮನ್ನು ಭೇಟಿಯಾಗಲು ಬಯಸುವುದಾದರೆ ನಮಗೆ ಬರೆಯಿರಿ. We are there only to pray for you. ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿಯೇ ನಾವಿದ್ದೇವೆ. God be with you. ದೇವರು ನಿಮ್ಮೊಂದಿಗಿರಲಿ.